ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಆದಿತ್ಯರದ ವಿಡಿಯೋ ಆಗಿರುತ್ತೆ. ನಾನು ಅಪ್ಲೋಡ್ ಮಾಡುವಾಗ ಲೇಟ್ ಆಯಿತು, ಹಾಗೆ ಇದನ್ನೇ ಅಪ್ಲೋಡ್ ಮಾಡ್ತೇನೆ. ನಾನು ಮಲ್ಪೆಗೆ ಹೋಗಿ ಬಂಡಸ್ ಎಲ್ಲ ಮೀನು ಹಿಡ್ಕೊಂಡು ಬಂದೆ. ಇವತ್ತು ಬಂಡಸ್ ಗೀ ರೋಸ್ಟ್ ಮಾಡಿ ತೋರಿಸುವ ಅಂತ ಇದ್ದೀನಿ. ಇದಕ್ಕೆ ಬಂಡಸ್ ತಗೊಂಡು ಬಂದು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲೇ. ಇದನ್ನು ನಾವು ರೌಂಡ್ ಆಗಿ ಸ್ಪೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ ನಂತರ ಅದು ಮುಂದೆ ತೋರಿಸ್ತೀನಿ ನೋಡಿ. ಇದು ಪದಾರ್ಥಕ್ಕೆ ಮೀನು ತಗೊಂಡ್ಬಂದದು. ಇದೆಲ್ಲ ಮಿಕ್ಸ್ ಮೀನು ಉಂಟು. ಕೊಂತಿ, ಬೂತಾಯಿ, ಬತ್ತಿ, ಮದ್ನಾಲ್ ಮೀನು, ಹಾಗೆಲ್ಲ ಕೆಲವು ಮೀನು ಬಗ್ಗೆ ಉಂಟು. ಅದೆಲ್ಲ ಬೆರಕೆ ಹಿಡ್ಕೊಂಡ್ಬಂದೆ. ದೊಡ್ಡ ದೊಡ್ಡ ಮೀನಿತ್ತು, ಒಳ್ಳೆದಿತ್ತು. ಹಾಗೆ ಒಂದೆರಡು ಬೂತಾಯಿ ಸಹ ಉಂಟು. ಇದನ್ನೆಲ್ಲ ಹಿಡ್ಕೊಂಡು ಬಂದು ಇದು ಸ್ವಲ್ಪ ಪದಾರ್ಥ ಮಾಡಿ ಸ್ವಲ್ಪ ಸಾರು ಮಾಡುವ ಅಂತ. ಸ್ವಲ್ಪ ನೋಡಿ, ಇದೆಲ್ಲ ಒಳ್ಳೆ ಇದು ಬೆರಕೆ ಮೀನು ಪದಾರ್ಥ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅದು ಸ್ವಲ್ಪ ದೊಡ್ಡ ದೊಡ್ಡ ಮೀನಿತ್ತಲ್ಲ, ಅದನ್ನು ಸ್ಲೈಸ್ ಮಾಡ್ಕೊಂಡ್ಬಂದು ಅದು ಫ್ರೈ ಮಾಡಿ ಇಟ್ಟಿದ್ದೀನಿ. ಇದು ಭಾರಿ ಚೆಂದ ಇತ್ತು, ಭಾರಿ ಚೆಂದ ಇತ್ತು. ಹಾಗೆ ಸ್ಪೈಸ್ ಮಾಡ್ಕೊಂಡ್ಬಂದಿದ್ದೀನಿ. ಇದು ಗೀ ರೋಸ್ಟ್ ಮಾಡಲಿಕ್ಕೆ ನೋಡಿ, ನಾನು ಸ್ವಲ್ಪ ಮೆಣಸು ಬಿಸಿ ನೀರಲ್ಲಾಗಿ ಕುದಿಸ್ತಾ ಇದ್ದೇನೆ. ಇದನ್ನು ಕುದಿಸಿದ್ರೆ ನಮಗೆ ಗ್ರೇವಿ ಒಳ್ಳೆ ತಿಕ್ಕಾಗಿ ಬರ್ತದೆ ಅಂತ ನೋಡಿ. ಇದರಲ್ಲಿ ಜೀರಿಗೆ, ಕೊತ್ತಂಬರಿ, ಮೆಂತೆ, ಕಾಳುಮೆಣಸು, ಬೆಳ್ಳುಳ್ಳಿ ಇದೆಲ್ಲ ಹಾಕಿದ್ದೇನೆ. ಇದೆಲ್ಲ ನಾವು ರೋಸ್ಟ್ ಮಾಡಲಿಕ್ಕಿಲ್ಲ, ಹಾಗೇ ಹಾಕಬೇಕು. ಅದನ್ನು ಹಾಕಿದ ನಂತರ ನಾವು ಇದನ್ನು ಮೆಣಸು ಬಿಸಿ ತಣ್ಣಗಾದ ನಂತರ ಅದನ್ನು ಸ್ವಲ್ಪ ಅರಿಶಿನ ಪುಡಿ ಇದನ್ನೆಲ್ಲ ನಾವೆಲ್ಲ ಹಾಕಿ ಕಡಿಬೇಕು. ಸ್ವಲ್ಪ ಹುಳಿ ನೀರು ಹಾಕಿ ನಾನು ಸಣ್ಣ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಸಣ್ಣ ಗ್ರೈಂಡ್ ಮಾಡ್ಕೊಂಡ್ಬಂದು ನಾವು ಮುಂದೆ ನೋಡುವ. ಇದು ಬಂಡಸ್ ಅಂತ ಮಾಡಬೇಕು. ಕ್ಲೀನ್ ಮಾಡಿದ ನಂತರ ನೋಡಿ, ಇದನ್ನು ನಾವು ಉಪ್ಪು, ಅರಿಶಿನ, ಪೆಪ್ಪರ್ ಪೌಡರ್, ಸ್ವಲ್ಪ ವಿನೆಗರ್ ಇದ್ದರೆ ಹಾಕಿ, ಇಷ್ಟ ಇದ್ದರೆ ಹಾಕಿದರೆ ಬೇಡ. ಈ ಮಕ್ಕಳು ಹೇಳಿದರೆ ಕೇಳಿದ್ರೆ ಸ್ವಲ್ಪ ವಿನೆಗರ್ ಹಾಕಿದ್ದಾರೆ. ನಾವು ಹುಳಿ ನೀರು ಹಾಕಿದರೆ ಸಾಕು. ಅದನ್ನು ಹಾಕಿ ಮಿಕ್ಸ್ ಮಾಡಿಡಬೇಕು. ಮಿಕ್ಸ್ ಮಾಡಿಬಿಟ್ಟು ತವ ಬಿಸಿ ಮಾಡಿದ ನಂತರ ಇದನ್ನು ಫಸ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಟದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು ಫಸ್ಟು. ಅಂದರೆ ಅದರ ನೀರೆಲ್ಲ ನಾವು ಇದಾಗಬೇಕು, ಡ್ರೈ ಆಗಬೇಕು. ಹಾಗೆ ಇದು ಸ್ವಲ್ಪ ನೋಡಿ ಈ ಥರ ಮಾಡಬೇಕು. ಅದು ಡ್ರೈ ಎಲ್ಲ ಆದ ನಂತರ ನನ್ನ ಮಗ ಮಾಡ್ತಿರೋದು, ಹಾಗಾಗಿ ಅವನು ವೀಡಿಯೋ ಸರಿ ಕಟ್ ಮಾಡಲಿಲ್ಲ. ನಾನು ಹೇಳ್ತಾ ಇದ್ದೀನಿ ಹಾಗೆ ಮಾಡಿ. ಇದನ್ನು ಸ್ವಲ್ಪ ಡ್ರೈ ಆದ ನಂತರ ಉಂಟು, ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಬೇಕು. ನಾವು ಈಗ ಫುಲ್ಲು ಡ್ರೈ ಆಗಬೇಕು, ನೀರೆಲ್ಲ ಅಂಶ ಎಲ್ಲ ಬಿಟ್ಟಾದ ನಂತರ ಈಗ ಗೀ ರೋಸ್ಟ್ ಆದಮೇಲೆ ಗೀ ಹಾಕಲೇಬೇಕಲ್ಲ, ಹಾಗೆ ಗೀ 2 ಸ್ಪೂನ್ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಮಾಡ್ಕೊಂಡಿದ್ದನ್ನು ನೋಡಿ ಹೀಗೆ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದೇ ಪ್ಯಾನಲ್ಲೇ ತೆಗೆದಿಟ್ಟು ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಸ್ವಲ್ಪ ಅಂತಲ್ಲ, ಅವತ್ತು ತುಂಬ ತುಪ್ಪ ಹಾಕಿದ್ದಾನೆ. ಹಾಗೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಮಕ್ಕಳು ಹೇಳಿದರೆ ಕೇಳೋದಿಲ್ಲ, ಅವರದ್ದೇ ಆಗ್ತದೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆಂದ ಗುದ್ದಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಬೇಕು. ಅದು ಒಳ್ಳೆ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾವು ಈಗ ಕಡ್ದ ಮಸಾಲೆನ ಹಾಕಬೇಕು. ಇದು ನೋಡಿ ಫ್ರೈ ಆಗಿದೆ. ಇದಕ್ಕೆ ನೀರುಳ್ಳಿ ಅಂತ ಹಾಕೋದು ಬೇಡ, ಹೀಗೆ ಫ್ರೈ ಆಗಬೇಕು. ಅದು ಮಾಡಿ ಭಾರಿ ಟೇಸ್ಟ್ ಆಗಿತ್ತು. ಮಾತ್ರ ನೀವೊಂದ್ಸಲ ಮಾಡಿ ನೋಡಿ. ಇದು ಬಂಡಸಿ ಸಿಕ್ಕಿದ್ರೆ ತುಂಬ ಟೇಸ್ಟಾಗಿ ಬರ್ತದೆ. ಈಗ ಚೆಂದ ಮಾಡಿ ಫ್ರೈ ಆದ ನಂತರ ಇದಕ್ಕೆ ನಾವು ಮಸಾಲೆ ಹಾಕುವ. ನೋಡಿ ಮಸಾಲೆ ಹಾಕಿದ ನಂತರ ನಾವು ನೀರಲ್ಲಿ ಕುದಿಸಿದ್ದೇವಲ್ಲ, ಮಸಾಲೆ ಒಳ್ಳೆ ಕಲರ್ ಬರ್ತದೆ, ನೀವು ಸೂಪರ್ ಕಲರ್ ಬರ್ತದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಅದು ಹಾಕಿ ಒಳ್ಳೆ ಫ್ರೈ ಆಗಬೇಕು. ಅದು ಒಳ್ಳೆ ಫ್ರೈ ಆಗಿ ನಾವು ಹಾಕಿದ ತುಪ್ಪ ಎಲ್ಲ ಬಿಡ್ಲಿಕ್ಕೆ ಶುರುವಾಗಬೇಕು. ಅದು ಅಷ್ಟುವರೆಗೆ ಅದನ್ನು ಗ್ಯಾಸಲ್ಲಿಟ್ಟು, ಇದು ಒಳ್ಳೆ ಗ್ಯಾಸಲ್ಲಿಟ್ಟು, ಮೀಡಿಯಮ್ ಗ್ಯಾಸಲ್ಲಿಟ್ಟು ಸರಿ ಬೇಯಿಸ್ಬೇಕಾಗ ಒಳ್ಳೆ ಇದಾಗ್ತದೆ. ಎಂತಂದರೆ ಮಸಾಲೆ ಒಳ್ಳೆ ತಿಕ್ಕಾಗಿ ನೋಡಿ ಈ ಥರ ಬರಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವೀಗ ಈ ಟೈಮಲ್ಲಿ ಬಂಡಸ್ ಹಾಕಬೇಕು. ಬಂಡಸಿ ಮೀನು ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಚೆಂದ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ, ಸೂಪರ್ ಕಲರ್ ಬಂದಿದೆ. ಹಾಗೆ ಸಹ ಟೇಸ್ಟ್ ಬಂದಿದೆ, ತುಂಬ ಟೇಸ್ಟಾಗಿತ್ತು. ನೀವು ಸಹ ಮಾಡಿ ನೋಡಿ. ಅದಕ್ಕೀಗ ನಾವು ಬಂಡಸ್ ಹಾಕಬೇಕು. ಬಂಡಸಿ ಮೀನು ಫ್ರೈ ಮಾಡಿಟ್ಟ ಮೀನು ಉಂಟಲ್ಲ ಹಾಕಿ ನೋಡಿ ಒಳ್ಳೆ ಮಾಡಿ ತಿರುಗಿಸಿಟ್ಟು ನಮಗೆ ಸ್ವಲ್ಪ ತಿಕ್ಕಾಗಿ ಬೇಕಂದರೆ, ಡ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ಬೇಯಿಸಬೇಕು. ಹಾಗೆ ಬೇಯಿಸಿ ಇವತ್ತು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಸಂಡೇ ಬಾಕಿ ವೀಡಿಯೋ ಮಾಡಿದ್ರೆ ಬೋರ್ ಆಗ್ತದೆ ಅಂತ ಖಾಲಿ ಬಂಡಸಿ ರೋಸ್ಟ್ ತೋರಿಸಿದ್ದೀನಿ. ಹಾಗೆ ಫ್ರೈ ಎಲ್ಲ ಮಾಡಿ ಊಟ ಮಾಡಿ ಸಂಡೇ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡಿದ್ದು. ಹೀಗೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ.